ಸರ್ ಇದ್ರಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇರೋದು VLX ಹೈಬ್ರಿಡ್ ಇಂಜಿನ್ ಇದು. ಹೌದು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಆಪ್ಷನಲ್ ಗಾಡಿ ಇದು VLX ಅಲ್ಲಿ. ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಎಲ್ಲ, ಸ್ಟೇರಿಂಗು, ಬ್ರಾಂಡ್ ನ್ಯೂ ಟೈರ್ಸ್, ಅಲ್ಲಾಯ್ಸು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ಏನಿದೆ ಇನ್ಬಿಲ್ಟ್ ಎಲ್ಲ ಕೂಡ ಬರುತ್ತೆ. ಟಾಪ್ ಅಂಡ್ ಪ್ಯಾಕ್ಡ್ ವೆಹಿಕಲ್ ಅಂತ ಇದ್ರ ಮೇಲೆ ನೀವೇನು ಹಾಕಿಸ್ಕೊಳ್ಳೋ ಹಾಗೆ ಇಲ್ಲ, ಎಲ್ಲ ಇದ್ರಲ್ಲೇ ಇನ್ಬಿಲ್ಟ್ ಬರೋದು. ಸರ್ ಇದು ಆಫರ್ ಪ್ರೈಸ್ ಅಂದ್ರೆ ಸರ್ ಇವತ್ತು ಎಲ್ಲಾ ಕಡೆ ಅವರು ಪ್ರೈಸ್ ವಿಚಾರಿಸಿರ್ತಾರೆ. 2012 ಮಾಡಲು ಗಾಡಿ ಎಲ್ಲೂ 5,85,000 6 ಲಕ್ಷದ ಕಡಿಮೆ ಗಾಡಿ ಇಲ್ಲ. ನಾವು ಬರೇ 5,35,000 ಗೆ 2012 ಮಾಡಲು ವೈಟ್ ಕಲರ್ ಸ್ಕಾರ್ಪಿಯೋ ಕೊಡ್ತಾ ಇದ್ದೀವಿ. ನಿಮ್ಗೆ 85,000 ಇಂದನೂ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್. 85,000 ಇಂದ ಕಾರ್ಸ್ ಸ್ಟಾರ್ಟ್ ಆಗುತ್ತೆ. ಹೌದು. ಇದು ಒಂದು 2,45,000 ಗೆ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ವೆಹಿಕಲ್. 245 ಗೆ ಸ್ವಿಫ್ಟ್ ಸಿಗ್ತದೆ, ಅದು ಕೂಡ ಡೀಸೆಲ್ ಒಳ್ಳೆ ಒಂದು 93,000 ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ, ಕಂಪ್ಲೀಟ್ ಟ್ರ್ಯಾಕ್ ಇದೆ. ಹೌದು ಸರ್, ಖಂಡಿತವಾಗಿದೆ ಸರ್. ಈ ಕಾರ್ಗೆ ಒಂದು ಸರ್ ಇದು 2,85,000 ಗೆ ಮಾಡ್ಕೊಡ್ತೀನಿ ಸರ್. ಯಾರನ್ನ ಕಡಿಮೆ ಬಜೆಟ್ ಅಲ್ಲಿ ನಮ್ಗೆ ಲೋನ್ ಸ್ವಲ್ಪ ಜಾಸ್ತಿ ಬೇಕು ಸರ್, ಕಡಿಮೆ ಬಜೆಟ್ ಅಲ್ಲಿ ನಾವು ಗಾಡಿ ನೋಡ್ತಾ ಇದೀವಿ ಈ ತರ ಅಂದ್ರೆ ಒಂದು 35,000 ಕೊಟ್ಟರೆ ಸಾಕು, ಇನ್ನು 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಒಂದು 5,95,000 ಗೆ ಫೈನಲ್ ಮಾಡ್ತೀನಿ. 595 ಗೆ ನಿಮ್ಗೆ ಇನೋವಾ ಸಿಗ್ತೈತೆ. ಹೌದು ಸರ್. ನಂಜುಂಡೇಶ್ವರಿ ಕಾರ್ ಲಿಂಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ 93,000 ಓಡಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ. ಸೊ ಇದನ್ನ ನಾನು ಒಂದು 2,25,000 ಫೈನಲ್ ಆಗಿ ಮಾಡ್ಕೊಡ್ತೇನೆ. 2,25,000 ಫೈನಲ್. 2011 ಮಾಡಲ್ ಗಾಡಿ, 96,000 ಓಡಿರುವಂತ ವೆಹಿಕಲ್. ಏನ್ ಹೇಳಿದ್ದು ಪ್ರೈಸ್ ಸರ್? ಇದು ಒಂದು ಬಂದ್ಬಿಟ್ಟು 3,80,000 ಮಾಡ್ಕೊಡ್ತೀನಿ. ಹೌದು. ಸಿಂಗಲ್ ಓನರ್. ಹೌದು ಸರ್. ಇದು ಒಂದು 3,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಇದನ್ನ 1,45,000 ಗೆ ಮಾಡ್ಕೊಡ್ತೀನಿ ಸರ್. ಸೊ ಇದನ್ನ ನಾನು ಬಂದ್ಬಿಟ್ಟು ಒಂದು 3,45,000 ಗೆ ವೆಹಿಕಲ್ ಕೊಡ್ತೀನಿ. ಸೊ 18 ಮ್ಯಾನುಫ್ಯಾಕ್ಚರ್ ಆಗಿದೆ, 19 ರಿಜಿಸ್ಟರ್ ಆಗಿದೆ. ಬರೀ 5,80,000 ಗೆ ಈ ವೆಹಿಕಲ್ ಕೊಡ್ತೀನಿ ಸರ್. ಸರ್ ಇದು ಎಲ್ಲಾ ಕಡೆ ಇವರು ಚೆಕ್ ಮಾಡ್ಲೇಬೇಕಾದ್ರೆ ಎಲ್ಲಾ ಕಡೆ ಒಂದು 980, 975 ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ನಂಜುಂಡೇಶ್ವರಿ ಕಾರ್ ಲಿಂಕ್ಸ್ ಹತ್ರ ಇದೀವಿ. ಸೊ ಇಲ್ಲಿಂದ ಇದು ಸೆಕೆಂಡ್ ವಿಡಿಯೋ ಆಗುತ್ತೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ತೋರಿಸಿದೆ ಅಂತ ಕಮೆಂಟ್ ಎಲ್ಲ ಮಾಡಿದ್ರ. ಸೊ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಇನ್ನೇನು ನಮ್ಗೆ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ಸರ್ ಇವಾಗ ರೆಡಿ ಇದ್ದಾರೆ. ಸರ್ ಇವಾಗ ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್. ಓಕೆ ಸರ್, ಇವಾಗ ನಂಜುಂಡೇಶ್ವರಿ ಕಾರ್ ಲಿಂಕ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ಇವಾಗ ಒಂದು 40-42 ಕಾರ್ಸ್ ಇದೆ ಸರ್. 40-42 ಕಾರ್ಸ್ ಗಂಟೆ ಇದೆಯಾ? ಹೌದು ಸರ್. ಓಕೆ ಸರ್, ಇವಾಗ ಬಂದ್ಬಿಟ್ಟು ನಾವು ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮ್ ಎಲ್ಲ ರೆಸ್ಪಾನ್ಸ್ ಎಲ್ಲ ಯಾವ ತರ ಇತ್ತು ಸರ್? ಕಾಲ್ಸ್ ಆಗಿರ್ಲಿ? ಇಲ್ಲ ಸರ್, ಕಾಲ್ಸ್ ಎಲ್ಲ ಚೆನ್ನಾಗಿತ್ತು. ತುಂಬಾ ಜನ ಬಯರ್ಸ್ ಬಂದು ವೆಹಿಕಲ್ ಪರ್ಚೇಸ್ ಮಾಡಿದಾರೆ. ಈಗ ನೀವೇ ನೋಡ್ತಾ ಇರ್ಬೋದು. ಈ ವಿಡಿಯೋ ಮಾಡಿದ್ರು 4-5 ಗಾಡಿ ಇರ್ಬೋದೇ ಹೊರತು ಬೇರೆ ಗಾಡಿ ಎಲ್ಲ ಚೇಂಜ್ ಆಗಿದೆ. ಕಂಪ್ಲೀಟ್ ಆಗಿ ಎಲ್ಲ ಬೇರೆ ಸ್ಟಾಕ್ ಚೇಂಜ್ ಆಗಿದೆ. ನಾವು ಹತ್ರ ಒಂದು 20 days 1 month ಆಯ್ತು ಆಲ್ಮೋಸ್ಟ್. ಇವಾಗ ಬಂದ್ಬಿಟ್ಟು ಸೆಕೆಂಡ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಅಂಡ್ ಸರ್, ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 10 ಮಾಡಲ್ ಇಂದನೂ ಸ್ಟಾರ್ಟ್ ಮಾಡ್ತೀವಿ. 10 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಖಂಡಿತ ಸರ್. ಇವಾಗ ಈ ವಿಡಿಯೋದಲ್ಲಿ ಲೋ ಬಜೆಟ್ ಕಾರು ಪ್ರೈಸ್ ಯಾವ ಮಾಡಲ್ ಪ್ರೈಸ್ ಎಷ್ಟಿರುತ್ತೆ ಸರ್? ನಿಮ್ಗೆ 85,000 ಇಂದನೂ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್. 85,000 ಇಂದ ಕಾರ್ಸ್ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಸೊ ಇವಾಗ ಲೇಟ್ ಮಾಡದೇ ಬೇಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ನಂಜುಂಡೇಶ್ವರಿ ಕಾರ್ ಲಿಂಕ್ಸ್ ಇಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇರ್ತೀರಾ. ಸೊ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. 800 ಸರ್, ಹೇಳಿ ಸರ್ ಯಾವ್ದು ಮಾಡ್ಲು ಸರ್? ಇದು 2004 ಮಾಡಲ್. ಓಕೆ. FC ಕೂಡ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಕೂಡ ವ್ಯಾಲ್ಯೂಡ್ ಇದೆ ಇನ್ನೂ. ಓಕೆ. ಸೊ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. 2004 ಮಾಡಲ್ MP5 ಇಂಜಿನ್ ಸರ್ ಇದು. ಓಕೆ. ಸೊ ಇದು ಒಂದು 85,000 ಗೆ ಕೊಡ್ತಾರೆ ಸರ್ ವೆಹಿಕಲ್. 85,000 ಗೆ ಮಾಡ್ಕೊಟ್ಬಿಡ್ತಾರೆ. ಹೌದು ಸರ್, ಖಂಡಿತ ಸರ್. ಓಕೆ. ಸೊ ಫುಲ್ ಲೋ ಬಜೆಟ್ ಅಲ್ಲಿ ನಿಮ್ಗೆ ಬೆಸ್ಟ್ ಕಾರ್, ಜಸ್ಟ್ ಪ್ಯಾಷನ್ ಕಾರು. ಇವಾಗ ಈ ತರ ಕಾರ್ಸ್ ಎಲ್ಲ ಸ್ಟಾಕ್ ಮಾಡಿಕೊಂತಿರ್ತಾರೆ, ಯಾಕಂದ್ರೆ ಇದು ಒಂಥರ ಆಂಟಿಕ್ ಪೀಸ್ ತರ. ಹೌದು, ಖಂಡಿತವಾಗಿ ಸರ್. ಓಕೆ ಸರ್. ಅಂಡ್ ಸರ್, ಅದ್ರ ಪಕ್ಕದಲ್ಲೇ ಒಂದು ಡೀಸೆಲ್ ವೆಹಿಕಲ್ ಇದೆ, ಸ್ವಿಫ್ಟ್ ವುಡ್ಕೋರ್ಗೆ ಡೀಸೆಲ್. ಅಂಡ್ ನೋಡ್ತಾ ಇರ್ಬೋದು, ಟೈರ್ ಎಲ್ಲ 4 ಕೂಡ ಇದೇ ತರ ಕಂಡೀಷನ್ ಇದೆ. ಸರ್ ಯಾವ್ದು ಮಾಡ್ಲಿದು ಸರ್? ಇದು 2007 ಮಾಡಲ್ VDI ಅನ್ಬಿಟ್ಟು ಡೀಸೆಲ್ ವೇರಿಯಂಟ್ ವೆಹಿಕಲ್. ಇದು 5 years FC ರನ್ನಿಂಗ್ ಇದೆ, 1 ವರ್ಷ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಸೊ ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಆಮೇಲೆ ಒಳ್ಳೆ ಒಂದು ಮ್ಯೂಸಿಕ್ ಸಿಸ್ಟಮ್, DVD ಮ್ಯೂಸಿಕ್ ಸಿಸ್ಟಮ್ ಇದೆ. ಹೊಸ ಟೈರ್ಸ್ ಇದೆ. ಗಾಡಿ ತುಂಬಾ ನೀಟ್ ಇದೆ ಸರ್ ಇದು ವೆಹಿಕಲ್. ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಒಂದು 2,45,000 ಗೆ ಮಾಡ್ಕೊಡ್ತೀನಿ ಸರ್ ಡೀಸೆಲ್ ವೆಹಿಕಲ್. 245 ಗೆ ಸ್ವಿಫ್ಟ್ ಸಿಗ್ತದೆ, ಅದು ಕೂಡ ಡೀಸೆಲ್, ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ಗೆ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಅಂಡ್ ನೋಡ್ತಾ ಇರ್ಬೋದು, ಈ ಗ್ರಿಲ್ ಎಲ್ಲ ಅಪ್ಡೇಟ್ ಎಲ್ಲ ಮಾಡಿಸಿದ್ದಾರೆ, ನಿಮ್ಗೆ ನೀಟ್ ಆಗಿದೆ. ಅದು ಕೂಡ ಬ್ಲಾಕ್ ಕಲರ್ ಕಾರು. ಸೊ ನಿಮ್ಗೆ ಸ್ಪೋರ್ಟಿ ಲುಕ್ ಅನ್ಸುತ್ತೆ ಕಾರ್ ಬಂದ್ಬಿಟ್ಟು ನೋಡಿ. ಸೊ 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ. ಸರ್, ಇವಾಗ ಸ್ವಿಫ್ಟ್ ಒಂದು ಏನಿಲ್ಲ ಅಂದ್ರೆ 18-20 ಈಸಿಯಾಗಿ ಬರುತ್ತಲ್ಲ ಸರ್? ಕಣ್ಣು ಮುಚ್ಕೊಂಡು ಬರುತ್ತೆ ಸರ್, 20 ಮೈಲೇಜ್ ಆರಾಮಾಗಿ ಬರುತ್ತೆ. ಅಂಡ್ ಲೋ ಮೇಂಟೆನೆನ್ಸ್. ಹೌದು ಸರ್.
ಓಕೆ ಸರ್ 245 ಫೈನಲ್. 245 ಫೈನಲ್ ಮಾಡ್ಕೊಡ್ತೇನೆ ಸರ್. ಅಂಡ್ ಸರ್ ಎರ್ಟಿಗಾ ಡೀಸೆಲ್ ಇದೆಯಾ ಸರ್? ಸರ್ ಇದು ZD ಮಾಡಲ್ ಸರ್ ಇದು. ಓಕೆ. ಇದು ಬಂದು 2014 ಮಾಡಲು. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ZDI ಟಾಪ್ ಎಂಡ್. ಹೌದು ಸರ್. ಅದು ಕೂಡ ಡೀಸೆಲ್ ವೆಹಿಕಲ್. ಹೌದು ಸರ್. ಸೊ ನೋಡಿ ನಿಮ್ಗೆ ಡೀಸೆಲ್ ವೆಹಿಕಲ್, ಇದರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಂಡ್ ರೇರ್ ಅಲ್ಲಿ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ. ಸೊ ZDI ಬಗ್ಗೆ ನಾವೇನ್ ಹೇಳೋದೇ ಬೇಕಾಗಲ್ಲ, ಎರ್ಟಿಗಾ ಬಗ್ಗೆ. ಸೊ 4 ಕೂಡ ಅಲೈ ವೀಲ್ಸ್ ಇದೆ. ಅಂಡ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಟಾಪ್ ಎಂಡ್ ವೆಹಿಕಲ್, ZDI, ABS, ಏರ್ ಬ್ಯಾಗ್, ಅಲೈ ವೀಲ್ಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 93,000 ಓಡಿದೆ. ಓಕೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಕಂಪ್ಲೀಟ್ ಟ್ರ್ಯಾಕ್ ಇದೆ. ಹೌದು ಸರ್, ಖಂಡಿತವಾಗಿ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಇದು ಫೈನಲ್ ಬೆಲೆ ಇದು 6,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 685 ಫೈನಲ್. ಖಂಡಿತ ಖಂಡಿತ ಸರ್. ಅಂಡ್ ವರ್ಣ ಇದೆಯಾ ಸರ್? ಸರ್ ಇದು 2010 ಮಾಡಲ್ ಸರ್ ಇದು. ಓಕೆ. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್. 2010 ಮಾಡಲು ಡೀಸೆಲ್ ಡೀಸೆಲ್ ವೆಹಿಕಲ್. ಹೌದು ಸರ್. ಸೊ ಇದು SX ಅನ್ಸುತ್ತೆ ಟಾಪ್ ಎಂಡ್. ಹೌದು ಸರ್. ಇದು ಅಲೈ ವೀಲ್ಸ್ ಎಲ್ಲ ಇದೆ. ಹೌದು, ಅವತ್ತಿನ ಟಾಪ್ ಎಂಡ್ ಸರ್ ಇದು. SX ಅವತ್ತಿನ ಟಾಪ್ ಎಂಡ್. ಅದು ಕೂಡ ಸಿಂಗಲ್ ಓನರ್, ವೈಟ್ ಕಲರ್, ಎಲ್ಲೂ ಕೂಡ ಸಿಗಲ್ಲ ಆಲ್ಮೋಸ್ಟ್ ನಿಮ್ಗೆ ವರ್ಣ ಈ ಮಾಡಲ್ ಅಲ್ಲಿ. ಆರಾಮಾಗಿ 20 ಮೈಲೇಜ್ ಕೂಡ ಬರುತ್ತೆ ಸರ್ ಇದು. ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಅಂಡ್ ಸೆಡಾನ್ ಗಳಿಗೆ ಕಿಂಗ್ ಅಂತಾನೆ ಹೇಳ್ಬೋದು. ಇವಾಗ್ಲೂ ಕೂಡ ಎಲ್ಲ ಹೊಸ ಟೈರ್ಸ್ ಇದೆ. ಸೆಡಾನ್ ಗೆ ಕಿಂಗ್. ಸೊ ಅಲೈ ವೀಲ್ಸ್ ಎಲ್ಲ ಇದೆ. ಅಂಡ್ 4 ಕೂಡ ಟೈರ್ ಇದೆ ಕಂಡೀಷನ್ ಅಲ್ಲಿ ನಿಮಗೆ. ಅಂಡ್ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು ಬಂದು ನಿಮ್ಗೆ 2010 ಮಾಡಲು. ಓಕೆ. ಇದು 83,000 ರನ್ ಆಗಿದೆ ಸರ್ ವೆಹಿಕಲ್. 10 ಮಾಡಲು 83,000 ರನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಅಲೈ ವೀಲ್ಸ್ ಎಲ್ಲ ಬರುತ್ತೆ. AC ಕೂಡ ಇದೆ. ಅಂಡ್ ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ. ನೋಡ್ತಾ ಇರ್ಬೋದು ಸನ್ ಗ್ಲಾಸ್ ಹೋಲ್ಡರ್. ಅಂಡ್ ಓಕೆ ಸರ್, ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಇದು 2,85,000 ಗೆ ಮಾಡ್ಕೊಡ್ತೀನಿ ಸರ್. ಯಾರನ್ನ ಕಡಿಮೆ ಬಜೆಟ್ ಅಲ್ಲಿ ನಮ್ಗೆ ಲೋನ್ ಸ್ವಲ್ಪ ಜಾಸ್ತಿ ಬೇಕು ಸರ್, ಕಡಿಮೆ ಬಜೆಟ್ ಅಲ್ಲಿ ನಾವು ಗಾಡಿ ನೋಡ್ತಾ ಇದೀವಿ ಈ ತರ ಅಂದ್ರೆ ಒಂದ್ 35,000 ಕೊಟ್ಟರೆ ಸಾಕು, ಇನ್ನು 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 35,000 ಡೌನ್ ಪೇಮೆಂಟ್ ಮಾಡ್ಬಿಡ್ರೆ ಸಾಕು, 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಸೊ Hyundai Elite i20 ನೋಡ್ತಾ ಇರ್ಬೋದು. ಕಾರ್ ಮಾತ್ರ ಇದು ಹ್ಯಾಚ್ ಪ್ಯಾಕ್ ನಿಮ್ಗೆ, ಬಟ್ ಸೆಡಾನ್ ಫೀಲಿಂಗ್ ಬರುತ್ತೆ. ಸರ್ ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು 2019 ಮಾಡಲ್. ಓಕೆ. ಇದು ಬಂದ್ಬಿಟ್ಟು 88,000 ವೆಹಿಕಲ್ ರನ್ ಆಗಿದೆ. ಓಕೆ. ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಇನ್ಬಿಲ್ಡ್ ಸಿಸ್ಟಮ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಎಲ್ಲ ಸ್ಟೇರಿಂಗ್ ಅಲ್ಲೇ ಬರುತ್ತೆ. ಆಮೇಲೆ ಕಂಪ್ನಿಯಿಂದಾನೆ ಅಲಾಯ್ಸ್ ಕೊಟ್ಟಿದ್ದಾರೆ. ಬ್ರಾಂಡ್ ನ್ಯೂ ಟೈರ್ ಕೂಡ ಇದೆ ವೆಹಿಕಲ್ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ನೀಟ್ ಮೇಂಟೆನೆನ್ಸ್ ಇದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇದೆ. ಡೀಸೆಲ್ ವೆಹಿಕಲ್ ಸರ್ ಇದು? ಹೌದು ಸರ್, ಡೀಸೆಲ್ ಅಲ್ಲ ಸರ್, ಇದು ಪೆಟ್ರೋಲ್ ವೆಹಿಕಲ್. ಹೌದು ಸರ್, ಪೆಟ್ರೋಲ್. ನಿಮಗೆ ಕಂಪ್ಲೀಟ್ ಟ್ರ್ಯಾಕ್ ಇದೆ. ಟ್ರ್ಯಾಕ್ ಇರುವಂತ ವೆಹಿಕಲ್, ನಾವಿಗೇಷನ್ ಸಿಸ್ಟಮ್ ಇಂದ ಪ್ರತಿಯೊಂದು ಇದೆ ಸರ್ ವೆಹಿಕಲ್ ಅಲ್ಲಿ. ಏರ್ ಬ್ಯಾಗ್ ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ನಾವಿಗೇಷನ್ ಸಿಸ್ಟಮ್ ಇದೆ ಸರ್ ಇದೆಲ್ಲ. ನಾವಿಗೇಷನ್ ಇನ್ಬಿಲ್ಟ್ ಬಂದಿರೋದು. ಸೊ ನಿಮ್ಗೆ ಮ್ಯಾಪ್ ಅದು ಇದೆಲ್ಲ ಹಾಕೋಬಹುದು. ಅಂಡ್ ಲೆದರ್ ಇಂಟೀರಿಯರ್ಸ್. ಓಕೆ ಸರ್, ಇದು ಓನರ್ಶಿಪ್ ಏನಾಗಿದೆ i20? ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಓಕೆ ಸರ್, ಈ i20 ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಫೈನಲ್ ಒಂದು 7,10,000 ಗೆ ಮಾಡ್ಕೊಡ್ತೀನಿ. 710 ಫೈನಲ್ ಮಾಡ್ಕೊಡ್ತೀನಿ ಸರ್. ಬೇಕು ಅಂದ್ರೆ 6 ರಿಂದ 6.5 ನಾವು ಲೋನ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ 90% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಅಂಡ್ ಟೊಯೋಟಾ ಇನೋವಾ ಹುಡ್ಕೋರ್ಗೆ ಇಲ್ಲೊಂದು ಇನೋವಾ ಇದೆ, ಹೇಳಿ ಸರ್. ಸರ್ ಇದು ಬಂದು 2010 ಮಾಡಲ್ ವೆಹಿಕಲ್ ಸರ್ ಇದು. ಓಕೆ. ಸೆಕೆಂಡ್ ಓನರ್ ಆಗಿದೆ. ಸೊ ಇದು HR ರಿಜಿಸ್ಟ್ರೇಷನ್ ಅಲ್ಲೇ ಕೊಡ್ಬೇಕು ಅಂದ್ರೆ ಒಂದು 5 ಲಕ್ಷಕ್ಕೆ ನಾವು 2010 ಮಾಡಲ್ ಇನೋವಾ ಕೊಡ್ತೇವೆ. ಓಕೆ. ಸೊ ಏನಾದ್ರೂ ಇಲ್ಲಿಗೆನೆ ಕರ್ನಾಟಕ ರಿಜಿಸ್ಟರ್ ಮಾಡಿ ನೀವು ಇಲ್ಲಿಗೆ ಟ್ರಾನ್ಸ್ಫರ್ ಎಲ್ಲ ನಿಮ್ಮ ಹೆಸರು ಮಾಡಿ ಕೊಡ್ತೇವೆ. ಒಂದು 5,95,000 ಗೆ ಫೈನಲ್ ಮಾಡ್ತೀವಿ. 595 ಗೆ ನಿಮ್ಗೆ ಇನೋವಾ ಸಿಗ್ತೈತೆ. ಹೌದು ಸರ್. ನಂಜುಂಡೇಶ್ವರಿ ಕಾರ್ ಲಿಂಕ್ಸ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಆಸ್ ಇಟ್ ಈಸ್ HR ರಿಜಿಸ್ಟ್ರೇಷನ್ ಅಲ್ಲಿ ಬೇಕಂದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ ಗೆ ಸಿಗುತ್ತೆ. 5 ಲಕ್ಷ ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 1,53,000 ಓಡಿದೆ ಸರ್ ವೆಹಿಕಲ್. ಓಕೆ. ಸೊ ಇದು 6+1 ಸೀಟಿಂಗ್ ಬರುತ್ತೆ ನಿಮ್ಗೆ? ಹೌದು ಸರ್. ಓಕೆ ಸರ್, ಏನ್ ಹೇಳಿದ್ದು ಪ್ರೈಸ್ ವಿತ್ KA ನಂಬರ್? ಸರ್ ವಿತ್ KA ನಂಬರ್ ಆದ್ರೆ 5,95,000. ವಿತೌಟ್ KA ನಂಬರ್ ಆದ್ರೆ HR ಅಲ್ಲೇ ಕೊಡ್ಬೇಕು ಅಂದ್ರೆ 5 ಲಕ್ಷಕ್ಕೆ ನಾವು ಮಾಡ್ತೀವಿ. 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಅಂಡ್ ಸರ್ ಇದು ಎಕ್ಸೆಂಟ್ ಯೆಲ್ಲೋ ಬೋರ್ಡ್ ಇದೆ ಸರ್. 2018 ಮಾಡಲ್ ವೆಹಿಕಲ್ ಇದು. ಓಕೆ. ಎಲ್ಲ ಟೈರ್ಸ್ ಎಲ್ಲ ಹೊಸದಿದೆ, ಲೆದರ್ ಇಂಟೀರಿಯರ್ಸ್ ಇದೆ, ಆಮೇಲೆ ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಜನ ಯೆಲ್ಲೋ ಬೋರ್ಡ್ ವೆಹಿಕಲ್ ಬೇಕು ಸರ್ ನನ್ಗೆ, ಲೋನ್ ಆಪ್ಷನ್ ಅಲ್ಲಿ ಎಲ್ಲೂ ಸಿಗ್ತಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಖಂಡಿತವಾಗಿ ಆಪರ್ಚುನಿಟಿ ವೆಹಿಕಲ್. ಬರೀ ಇದು ನಾನು ಒಂದು 4,35,000 ಗೆ 2018 ಮಾಡಲ್
ಎಕ್ಸ್ಚೇಂಜ್ ಕೊಡ್ತೀನಿ ಸರ್. ದುಡಿಯೋ 18 ಮಾಡಲು ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಮಾಡಲು ಅಂಡ್ 4,35,000 4,35,000 ಗೆ ಅದು ಲೋನ್ ಆಪ್ಷನ್ ಲೋನ್ ಆಗುತ್ತೆ. ಹೌದು ಸರ್. ಓಕೆ ಸರ್. ಸರ್ ಈ ವೆಹಿಕಲ್ ಎಕ್ಸೆಂಟ್ ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು 96,000 ಓಡಿದೆ ಸರ್, ರನ್ ಆಗಿದೆ ಸರ್, 96 ಓಡಿದೆ. ಓಕೆ ಸರ್. ಟೊಯೋಟಾ ಇನೋವಾ ಇನ್ನೊಂದು ಗಾಡಿ ಇದೆ, ಹೇಳಿ ಸರ್. ಸರ್ ಇದು 13 ಮಾಡಲ್ ಇನೋವಾ, ಓಕೆ ಸಾರಿ 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದು ಬಂದು ಯೆಲ್ಲೋ ಬೋರ್ಡ್ ಸರ್. ಓಕೆ. ಸೊ ಇದು ಕಂಪ್ಲೀಟ್ 1 ಇಯರ್ ಡಾಕ್ಯುಮೆಂಟ್ ಕೂಡ ರನ್ನಿಂಗ್ ಮಾಡ್ಕೊಡ್ತೀವಿ. ಓಕೆ. ಇದನ್ನ ನಾವು ಒಂದು 5,95,000 ಬಂದ್ರೆ ಕೊಡ್ತೀವಿ ಸರ್. 595 ಗೆ ಕೊಟ್ಬಿಡ್ತೀರಾ? ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಕೂಡ ಕೊಡ್ತೀನಿ ಸರ್. ಲೋನ್ ಆಪ್ಷನ್. ಅಂಡ್ ಸರ್ ಸ್ಕಾರ್ಪಿಯೋ ಬಗ್ಗೆ ಡೀಟೇಲ್ಸ್. ಸರ್ ಇದು 2011 ಮಾಡಲ್, ಸೆಕೆಂಡ್ ಓನರ್, SLE ವೇರಿಯಂಟ್ ಇದು, ವೈಟ್ ಕಲರ್, ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದ್ಬಿಟ್ಟು ನಿಮ್ಗೆ ಇದು 97,000 ಗಾಡಿ ಓಡಿದೆ, ರನ್ ಆಗಿದೆ. ಸೊ ತುಂಬಾ ಚೆನ್ನಾಗಿದೆ ಗಾಡಿ, ನೋಡ್ತಾ ಇರ್ಬೋದು ನೀವು. ಇಂಟೀರಿಯರ್ ತುಂಬಾ ನೀಟ್ ಆಗಿದೆ, ಬೇಕಾದ್ರೆ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಇದು ಬಂದ್ಬಿಟ್ಟು ಒಂದು 4,85,000 ಗೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಸೊ ಸ್ಕಾರ್ಪಿಯೋ ಬಗ್ಗೆ ನಾವು ಮಾತಾಡಂಗೆಲ್ಲ, ಇದು ಬಂದ್ಬಿಟ್ಟು ಆಫ್ ರೋಡ್ ಗೆ ಕಿಂಗ್. ಸೊ ಲೆದರ್ ಇಂಟೀರಿಯರ್ಸ್ ಕೂಡ ಅಂಡ್ ಆಂಬಿಯನ್ಸ್ ಸೂಪರ್ ಆಗಿದೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ, ನಿಮ್ಗೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಈ ಸ್ಕಾರ್ಪಿಯೋ ಎಷ್ಟು ರನ್ ಆಗಿದೆ ಸರ್? ಸರ್ ಇದು 93,000 ಓಡಿದೆ ಸರ್. 93,000 ರನ್ ಆಗಿದೆಯಾ? ಹೌದು ಸರ್. ಓಕೆ ಸರ್. ಏನ್ ಹೇಳಿದ್ದು ಪ್ರೈಸ್ ಈ ಸ್ಕಾರ್ಪಿಯೋಗೆ? ಸರ್ ಇದು 4,85,000 ಗೆ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಸರ್ ಇನೋವಾ ಇದೆಯಾ ಅದು? ಸರ್ ಇದೆ ಸರ್, 2010 ಮಾಡಲ್ ಇನೋವಾ. ಓಕೆ. ಅದು AP ರಿಜಿಸ್ಟ್ರೇಷನ್ ಇದೆ. ಓಕೆ. ಸೊ ಕರ್ನಾಟಕಕ್ಕೆ ಮಾಡ್ಕೊಡ್ಬೇಕು ಅಂದ್ರೆ ನಾವು ಒಂದು 585 ಮಾಡ್ಕೊಡ್ತೇವೆ. ಓಕೆ. ಇಲ್ಲ AP ರಿಜಿಸ್ಟ್ರೇಷನ್ ಅಲ್ಲಿ ಅಂದ್ರೆ 5 lakh ಕೊಡ್ತೀವಿ ಸರ್. 5 lakh ಗೆ ನಿಮ್ಗೆ ಕೊಟ್ಬಿಡ್ತೀರಾ? ಅದು AP ರಿಜಿಸ್ಟ್ರೇಷನ್? ಹೌದು ಸರ್. 2010 ನೋಡ್ತಾ ಇರ್ಬೋದು, ಇನೋವಾ ನಿಮ್ಗೆ ಆಲ್ಮೋಸ್ಟ್ ಸ್ವಿಫ್ಟ್ ಬರಲ್ಲ, ಆ ಪ್ರೈಸ್ ಅಲ್ಲಿ ನಿಮ್ಗೆ ಇನೋವಾನೇ ಕೊಡ್ತಿದ್ದಾರೆ. ಆರಾಮಾಗಿ 8 ಜನ ಆರಾಮಾಗಿ ನೀಟಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ದೊಡ್ಡ ದೊಡ್ಡ ಫ್ಯಾಮಿಲಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಸೊ ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಸರಿ ಇದು ಟೊಯೋಟಾ ಇನೋವಾ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಅದು 1,63,000 ಓಡಿದೆ ಸರ್. ಸರ್ G ವರ್ಷನ್? ಹಾ ಸರ್, G4 ಸರ್. ಓಕೆ ಸರ್. ಮಿಡ್ ವೇರಿಯಂಟ್. ಸ್ಕೋಡಾ ರ್ಯಾಪಿಡ್ ಹುಡ್ಕೋರ್ಗೆ ಇನ್ನೊಂದು ರ್ಯಾಪಿಡ್ ಇದೆ ಇಲ್ಲಿ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಆಂಬಿಷನ್ ಅಂದ್ಬಿಟ್ಟು. ಓಕೆ. ಸೊ ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ ಸರ್. ಓಕೆ. ನೀವು ನೋಡ್ತಾ ಇರೋದು ಅಲಾಯ್ಸ್ ಇದೆ, ಕಂಪ್ನಿ ಸಿಸ್ಟಮ್ ಇದೆ, ನಿಮ್ಗೆ ಆಡಿಯೋ ಕಂಟ್ರೋಲ್ ಎಲ್ಲ ಸ್ಟೇರಿಂಗ್ ಅಲ್ಲಿ ಬರುತ್ತೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ. ಬರೇ 96,000 ಓಡಿದೆ ವೆಹಿಕಲ್. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಕಂಪ್ಲೀಟ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಇದು. ಡಾಕ್ಟರ್ ಯೂಸ್ ಮಾಡಿರೋ ವೆಹಿಕಲ್. ಓಕೆ. ತುಂಬಾ ನೀಟ್ ಇದೆ ಸರ್. ಇದು ಫೈನಲ್ ಟು ಫೈನಲ್ ಒಂದೇ ಪ್ರೈಸ್ ಅಂದ್ರೆ 4,65,000 ಗೆ ಮಾಡ್ಕೊಡ್ತೀನಿ. 460 ಫೈನಲ್? ಖಂಡಿತ ಸರ್. ಸೊ ನೋ ಬಾರ್ಗಿಂಗ್, 460 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಹೌದು ಸರ್. ವೆಹಿಕಲ್ ತುಂಬಾ ನೀಟ್ ಆಗಿದೆ. ಸೊ ಸ್ಕೋಡಾ ಬಂದ್ಬಿಟ್ಟು ಒಂಥರ ಪ್ರೀಮಿಯಂ ವೆಹಿಕಲ್. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಟಾಪ್ ಅಂಡ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಬರುವಂತ ಗಾಡಿ. ಅಂಡ್ ಲಕ್ಸುರಿ ಸಡನ್, ಅದು ಕೂಡ ಡಾಕ್ಟರ್ ಓಡಿಸಿರೋ ಕಾರ್. ಸರ್ ಇದು ಓನರ್ಶಿಪ್ ಸಿಂಗಲ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು ಸರ್, ಖಂಡಿತ ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ನೀಟ್ ಆಗಿರುತ್ತೆ. ಓಕೆ. ಅಂಡ್ ಸರ್ ಇದು ಆಲ್ಟೋ K10 ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2011 ಮಾಡಲು, ಸೆಕೆಂಡ್ ಓನರ್, ಆಲ್ಟೋ K10 ಅಂತಾರೆ. ಸೊ 93,000 ಓಡಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಓಕೆ. ಸೊ ಇದನ್ನ ನಾನು ಒಂದು 2,25,000 ಫೈನಲ್ ಆಗಿ ಮಾಡ್ಕೊಡ್ತೇನೆ. 2,25,000 ಫೈನಲ್? 2011 ಮಾಡಲ್ ಗಾಡಿ ಮಾಡ್ಕೊಡ್ತೇನೆ. ನಿಮ್ಗೆ ಬೇಕು ಅಂದ್ರೆ 1.5 ಲೋನ್ ಕೂಡ ಮಾಡ್ಕೊಡ್ತೇನೆ. 1.5 ಗಂಟೆ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಗೆ. ಸೊ ಆಲ್ಟೋ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಆಲ್ಟೋ ಅಪ್ಡೇಟೆಡ್ ವರ್ಷನ್ ಆಲ್ಟೋ K10 ಇದು. ಸೊ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಲೋ ಮೇಂಟೆನೆನ್ಸ್, ನೀಟಾಗಿ ಕ್ಲೀನ್ ಆಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ಪವರ್ ವಿಂಡೋ ಅಂಡ್ ಇದು ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ. ಪವರ್ ಸ್ಟೇರಿಂಗ್, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಓಕೆ. ಆಲ್ಟೋ K10 ಸರ್ ಏನ್ ಹೇಳಿದ್ ಪ್ರೈಸ್? ಸರ್ ಇದು 2,25,000 ಮಾಡ್ಕೊಡ್ತೇನೆ ಫೈನಲ್. ಹೌದು ಸರ್. ಅಂಡ್ ಒಂದು ಬೊಲೆರೋ ಹುಡ್ಕೋರ್ಗೆ ಬೊಲೆರೋ ಇದೆ, ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್. ಸರ್ ಇದು 2011 ಮಾಡಲ್ ಬೊಲೆರೋ. ಓಕೆ. ಸೊ ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. ಸೊ ಇದು 3,80,000 ಗೆ ಫೈನಲ್ ಆಗಿ ಮಾಡ್ಕೊಡ್ತೇನೆ. 380 ಗೆ ನಿಮ್ಗೆ ಬೊಲೆರೋ. ಸರ್ ಸಿಂಗಲ್ ಓನರ್? ಹೌದು ಸರ್. ಸಿಂಗಲ್ ಆಗಿದೆ. 2011 ಮಾಡಲ್, 96,000 ಓಡಿದೆ ಸರ್. 96,000 ಓಡಿರುವಂತ ವೆಹಿಕಲ್. ಏನ್ ಹೇಳಿದ್ದು ಪ್ರೈಸ್? ಸರ್ ಇದು ಒಂದು ಬಂದ್ಬಿಟ್ಟು 3,80,000 ಮಾಡ್ಕೊಡ್ತೀನಿ. ಓಕೆ ಸರ್. ಅಂಡ್ ಅದ್ರ ಪಕ್ಕದಲ್ಲೇ ಒಂದು ರಿಡ್ಸ್ ಡೀಸೆಲ್ ವೆಹಿಕಲ್ ಇದು ಬಂದ್ಬಿಟ್ಟು. ಸರ್ ಹೇಳಿ ಸರ್. ಸರ್ ಇದು 2014 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಸೊ 73,000 ಅಷ್ಟೇ ಓಡುವ ಸರ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ಆಗಿದೆ, ಬಟ್ 73,000 ತುಂಬಾ ಕಡಿಮೆನೆ ಓಡಿದೆ. ಹೌದು. ಅದು ಕೂಡ ಡೀಸೆಲ್ ವೆಹಿಕಲ್, ಒಳ್ಳೆ ಪ್ರೀಮಿಯಂ ಕಲರ್ ಇದು ಬಂದ್ಬಿಟ್ಟು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್, ನೋಡ್ತಾ ಇರ್ಬೋದು. ಅಂಡ್ ಸರ್ ಈ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ಅಲ್ಲ? ಹೌದು ಸರ್. ಸೊ ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡಿಷನಲ್ ಆಗಿ ನಿಮ್ಗೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ.
ಡ್ಯಾಶ್ ಕ್ಯಾಮ್ ಇದೆ ನಿಮ್ಗೆ, ಲೆದರ್ ಇಂಟೀರಿಯರ್ಸ್ ಕೂಡ ಎಲ್ಲ ಇದೆ. ಸೊ ರಿಡ್ಸ್ ಅಂದ್ರೇನೆ ಒಂಥರ ಸ್ವಿಫ್ಟ್ ಗಿಂತ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಇದು ಸ್ವಿಫ್ಟ್ ಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ, ಹೈಟ್ ಜಾಸ್ತಿ ಬರುತ್ತೆ, ಒಳಗಡೆ ಹೆಡ್ ರೂಮ್ ಲೆಗ್ ರೂಮ್ ಎಲ್ಲ ಸೂಪರ್ ಆಗಿ ಬರುತ್ತೆ. ಸರ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2014 ಮಾಡಲ್ ವೆಹಿಕಲ್ ಬರೇ 4,25,000 ಮಾಡ್ಕೊಡ್ತೇನೆ ಸರ್. 425 ಫೈನಲ್ ಖಂಡಿತ ಮಾಡ್ಕೊಡ್ತೇನೆ. 3 ರಿಂದ 3.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಲೋನೇ ಆಗುತ್ತೆ ಖಂಡಿತ ಸರ್. ಅಂಡ್ i20 ಹುಡ್ಕೋರಿ, ಒಂದು i20 ಇದೆ, ಅದು ಕೂಡ ವೈಟ್ ಕಲರ್ ಡೀಸೆಲ್ ವೆಹಿಕಲ್ ಹೇಳಿ ಸರ್. ಸರ್ ಇದು ಬಂದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಹೌದು. 12 ಸಿಂಗಲ್ ಓನರ್. ಹೌದು ಸರ್. ಇದು ಒಂದು 3,65,000 ಫೈನಲ್ ಮಾಡ್ಕೊಡ್ತೀನಿ ಸರ್. 365 ಗೆ ನಿಮ್ಗೆ ಸಿಂಗಲ್ ಓನರ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ಅಲಾಯ್ಸ್ ಕೂಡ ಇದೆ, ಎಲ್ಲ ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟ್ ಮೇಂಟೈನ್ ಮಾಡುವ ವೆಹಿಕಲ್ ಸರ್. ಸೊ i20 ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ರೇರ್ ಸ್ಪಾಯ್ಲರ್ ಎಲ್ಲ ಇದೆ. ಸೊ ಅದು ಕೂಡ ಇದು ಸಿಂಗಲ್ ಓನರ್ ವೆಹಿಕಲ್. ಸೊ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗ್ ಅಂಡ್ ಟಚ್ ಸ್ಕ್ರೀನ್ ಎಲ್ಲ ಇದೆ. ಸೊ ನಿಮ್ಗೆ i20 ಕೂಡ ಆರಾಮಾಗಿ 18-20 ಪ್ಲಸ್ ಈಸಿಯಾಗಿ ಬರುತ್ತೆ. ಓಕೆ ಸರ್. ಅಂಡ್ ಓಮ್ನಿ ಹುಡ್ಕೋರ್ಗೆ ಒಂದು ಓಮ್ನಿ ಇದೆ ಹೇಳಿ ಸರ್. ಸರ್ ಇದು ಬಂದು 2018 ಮಾಡಲ್. ಓಕೆ. ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು 53,000 ಓಡಿದೆ ವೆಹಿಕಲ್. ಓಕೆ. ಸಿಲ್ವರ್ ಕಲರ್. ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಒಂದು 3,35,000 ಗೆ ಫೈನಲ್ ಸರ್. ಇದು 335 ಫೈನಲ್ ಪ್ರೈಸ್ ಸರ್ ಇದು. ಸೊ ಕ್ಯಾರಿಯರ್ ಕೂಡ ಇದೆ ನಿಮ್ಗೆ. ಹೌದು ಸರ್, ಕ್ಯಾರಿಯರ್ ಇದೆ, ಹಿಂದೆಗಡೆ ಗಾರ್ಡ್ ಇದೆ, ಮುಂದೆ ಒಂದು ಗಾರ್ಡ್ ಹಾಕಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ ವೆಹಿಕಲ್ ನೋಡಿ ಸರ್. ಅಂಡ್ ಇನ್ನೊಂದು ಆಲ್ಟೋ ಇದೆ, ಬರೀ ಆಲ್ಟೋ ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲ್ ವೆಹಿಕಲ್. ಓಕೆ. ಸೊ ಇದನ್ನ 1,45,000 ಗೆ ಮಾಡ್ಕೊಡ್ತೇನೆ ಸರ್. 145 ಫೈನಲ್ 6 ಮಾಡಲ್. 6 ಮಾಡಲ್ ಸರ್. ತುಂಬಾ ಚೆನ್ನಾಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ, ಲೆದರ್ ಇಂಟೀರಿಯರ್ಸ್ ಇದೆ. ಗಾಡಿ ಇಂಟೀರಿಯರ್ ನೀವು ನೋಡಬಹುದು, ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿ. ಸೊ ಲೋ ಬಜೆಟ್ ಅಲ್ಲಿ ಆಲ್ಟೋ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಅಂಡ್ ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಓಪನ್ ಆಯ್ತಾ? ಸೊ ಆಲ್ಟೋ ಅಂದ್ರೆ ನಿಮ್ಗೆ 18-20 ಈಸಿಯಾಗಿ ಬರುವಂತ ವೆಹಿಕಲ್ ಅಂಡ್ ಲೋ ಮೇಂಟೆನೆನ್ಸ್ ವೆಹಿಕಲ್. ಹೌದು ಸರ್. 800 ಪ್ರೈಸ್ ಅಲ್ಲಿ ವೆಹಿಕಲ್ ಕೊಡ್ತಾ ಇದ್ದೀನಿ. ಹೌದು. ಏನ್ ಹೇಳಿ ಸರ್? 1,45,000 ಕೊಡ್ತೇವೆ. ಓಕೆ. ಅಂಡ್ ಇನ್ನೊಂದು ಹೋಂಡಾ ಕಾರ್ ಇದೆ ಹೇಳಿ ಸರ್. ಸರ್ ಇದು ಹೋಂಡಾ ಬ್ರಿಯೋ ಅಂದ್ಬಿಟ್ಟು. ಓಕೆ. ಇದು ಥರ್ಡ್ ಓನರ್ ಆಗಿದೆ. ಓಕೆ. 2012 ಮಾಡಲ್ ವೆಹಿಕಲ್ ಸರ್. ನೀವು ನೋಡ್ತಾ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿದೆ. ವೆಹಿಕಲ್ ಅಲ್ಲಿ ಏನು ₹1 ಕೂಡ ಖರ್ಚಿಲ್ಲ. ಕಸ್ಟಮರ್, ಅಫಿಷಿಯಲ್ ಕಸ್ಟಮರ್ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ. ಸೊ ಹೋಂಡಾ ಬ್ರಿಯೋ. ಸೊ ಇದು ಬಂದ್ಬಿಟ್ಟು ಒಂದು ಲಕ್ಸುರಿ ಬ್ರ್ಯಾಂಡ್ ವೆಹಿಕಲ್. ಸೊ ನಿಮ್ಗೆ ಬ್ರಿಯೋದಲ್ಲಿ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ವೆಹಿಕಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಇದು ವೆಹಿಕಲ್ ಮೈಲೇಜ್ ಎಲ್ಲ ಒಂದು 16 ಕೊಡುತ್ತೆ, ಲಾಂಗ್ ಅಲ್ಲ 18 ಮೈಲೇಜ್ ಕೊಡುತ್ತೆ. ಓಕೆ. ಒಂದು. ಎರಡನೇದಾಗಿ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಆಂಪು, ಊಫರು, ಸಬ್ ಊಫರು, ಮ್ಯಾಗ್ವೀಲು ಪ್ರತಿಯೊಂದು ಎಲ್ಲ ಫಿಟ್ಟಿಂಗ್ ಇದೆ ಸರ್ ವೆಹಿಕಲ್ ಅಲ್ಲಿ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಅವ್ರು ಹಾಕಿಸ್ಕೊಳ್ಳೋ ಆಗಿಲ್ಲ, ಹಾಕಿಸ್ಕೊಂಡು ಒಂದು ಅಲ್ಲಾಯ್ ಹಾಕಿಸ್ಕೋಬಹುದು. ಮಿಕ್ಕಿದ್ದೆಲ್ಲ ಇದೆ ವೆಹಿಕಲ್ ನಲ್ಲಿ. ಸೊ ಇದನ್ನ ನಾನು ಬಂದ್ಬಿಟ್ಟು ಒಂದು 3,45,000 ಗೆ ವೆಹಿಕಲ್ ಕೊಡ್ತೀನಿ. 345 ಗೆ ನಿಮ್ಗೆ ವೆಹಿಕಲ್ ಸಿಗ್ತೈತೆ ಹೋಂಡಾ ಬ್ರಿಯೋ. ಹಾ ಸರ್. ಅಂಡ್ ಸರ್ ಇದು ಸ್ವಿಫ್ಟ್ ಹೇಳಿ ಸರ್. ಸರ್ ಇದು ಸ್ಪೆಷಲ್ ಎಡಿಷನ್ RS ಅಂದ್ಬಿಟ್ಟು. ಇದು ನಾವು ಮಾಡಿಸಿರೋದು ಏನಲ್ಲ, ಶೋರೂಮ್ ಇಂದಾನೆ ಇದೇ ರೀತಿ ಬರೋ ಶೋರೂಮ್ ಇಂದಾನೆ ಹಂಗ್ ಬಂದಿದೆ. ಹೌದು. ಇದು ಡ್ಯೂಯಲ್ ನೋಡ್ಕೊಳ್ಳಿ, ನಿಮ್ಗೆ ಡ್ಯೂಯಲ್ ಕಲರ್ ಸೀಟ್ ಕೂಡ ಇನ್ಬಿಲ್ಟ್ ಅದೇ ಬರೋದು ಎಲ್ಲ. ಶೋರೂಮ್ ಅಲ್ಲೇ ಬಂದ್ಬಿಡುತ್ತೆ ಇದು RS ಅಂದ್ಬಿಟ್ಟು. ನೋಡ್ತಾ ಇರ್ಬೋದು, ನಿಮ್ಗೆ ಆಮ್ರೆಸ್ಟ್ ಕೂಡ ಇದೆ. ಹೌದು ಸರ್. ಸೊ ಇದು RS ಎಡಿಷನ್. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಪ್ರತಿಯೊಂದು ಎಲ್ಲ ಇದೆ ಸರ್. ವೆಹಿಕಲ್ ಅಲ್ಲಿ ಏನು ಹಾಕ್ಸ್ಬೇಕು ಅನ್ನೋ ಆಗಿಲ್ಲ, ಏನು ಹಾಕ್ಸ್ಕೊಂಡು ಇದಕ್ಕೂ ಅಷ್ಟೇನೆ ಹಲ್ಲಾಯ್ ಮಾತ್ರ ಹಾಕಿಸ್ಕೋಬಹುದು. ಅಷ್ಟ್ ಬಿಟ್ರೆ ಏನು ಬೇರೆ ಹಾಕ್ಸ್ಕೊಳ್ಳೋ ಆಪ್ಷನ್ಸ್ ಇಲ್ಲ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ. 2016 ಮಾಡಲ್ ವೆಹಿಕಲ್. ಓಕೆ. ಸೊ ಇದನ್ನ 5,45,000 ಗೆ ಫೈನಲ್ ಮಾಡ್ಕೊಡ್ತೇನೆ ಸರ್. 545 ಗೆ ಫೈನಲ್ ಮಾಡಿ ಕೊಟ್ಬಿಡಿ. ಖಂಡಿತ ಸರ್. 16 ಮಾಡಲ್ ಸಿಂಗಲ್ ಓನರ್, ತುಂಬಾ ಚೆನ್ನಾಗಿರೋ ಗಾಡಿ ಸರ್ ಇದು. ಓಕೆ. ಸೊ ಅದೇ ತರ ಇನ್ನೊಂದು ರೆಡ್ ಕಲರ್ ಕಾರ್ ಇದೆ. ಇದು ಬಂದ್ಬಿಟ್ಟು Volkswagen Polo ಅಂತ ಹೇಳ್ಬಿಟ್ಟು. ಸರ್ ಇದು 1 ಲೀಟರ್ ಇಂಜಿನ್ ಇದು. ಸರ್ ಇದು 1 ಲೀಟರ್ ಇಂಜಿನ್, ಮೈಲೇಜ್ ಪರ್ಪೋಸ್ ಬಿಟ್ಟಿರೋದು ಇದು. ಓಕೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ತುಂಬಾ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಆಮೇಲೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಕೂಡ ಬರುತ್ತೆ ಇದರಲ್ಲಿ. ಪ್ರತಿಯೊಂದು ಇನ್ಬಿಲ್ಟ್ ಸಿಸ್ಟಮ್, ಇದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ. ಸೊ 18 ಮ್ಯಾನುಫ್ಯಾಕ್ಚರ್ ಆಗಿದೆ, 19 ರಿಜಿಸ್ಟರ್ ಆಗಿದೆ. ಬರೀ 5,80,000 ಗೆ ಈ ವೆಹಿಕಲ್ ಕೊಡ್ತೀನಿ ಸರ್. 5,80,000 ಗೆ ನಿಮ್ಗೆ Volkswagen Polo ಸಿಗ್ತೈತೆ. ಖಂಡಿತ ಸರ್. ಸೊ 4 ಟೈರ್ ಕೂಡ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ಅದು ಕೂಡ ರೆಡ್ ಕಲರ್. ಸೊ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಎಲ್ಲ ಇದೆ ಗಾಡಿಯಲ್ಲಿ, ನೋಡ್ತಾ ಇರ್ಬೋದು. ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಸರ್. ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಸರ್. ಇದು ಬರೀ 51,000 ಕಿಲೋಮೀಟರ್ ಅಷ್ಟೇ ಸರ್, ಅಷ್ಟೇ ಓಡಿರೋದು. ಒರಿಜಿನಲ್ ಕಿಲೋಮೀಟರ್, ಶೋರೂಮ್ ಹಿಸ್ಟ್ರಿ ಇದೆ.
ಸಿಂಗಲ್ ಓನರ್ ವೆಹಿಕಲ್ ತುಂಬಾ ನೋಡ್ತಾ ಇರ್ಬೋದು. ರೇರ್ ಸ್ಪಾಯ್ಲರ್ ಕೂಡ ಇದೆ ನಿಮ್ಗೆ, ಬ್ಲಾಕ್ 5 lakh ವರೆಗೂ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್ ಇದಕ್ಕೆ. 5 lakh ಅಂತ ಆರಾಮಾಗಿ ಲೋನೇ ಆಗುತ್ತೆ. ಹೌದು ಸರ್, ಖಂಡಿತ. ಇವಾಗ ಇದು 1 ಲೀಟರ್ ಇಂಜಿನ್ ಅಲ್ವಾ ಸರ್? ಮೈಲೇಜ್ ಎಲ್ಲ ಏನೇ ಸರ್ ಸಿಟಿಲೆಲ್ಲ ಆರಾಮಾಗಿ ನಿಮ್ಗೆ 17-18 ಮೈಲೇಜ್ ಕೊಡುತ್ತೆ. ಲಾಂಗ್ ಅಲ್ಲೆಲ್ಲ 19 to 20 ಮೈಲೇಜ್ ಕೊಡುತ್ತೆ ಸರ್. ಇನ್ನೊಂದ್ಸಲ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 5,80,000 ಮಾಡ್ಕೊಡ್ತೇನೆ ಫೈನಲ್. ಹೌದು ಸರ್, 19 ಮಾಡಲ್ ಗಾಡಿ ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್. ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ಒಂದು ಸ್ಕಾರ್ಪಿಯೋ ಹುಡ್ಕೋರ್ಗೆ ಸ್ಕಾರ್ಪಿಯೋ ಇದೆ ನೋಡ್ತಾ ಇರ್ಬೋದು, VLX ಸ್ಕಾರ್ಪಿಯೋ. ಸೊ ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ, ವೈಟ್ ಕುದುರೆ ಅಂತಾನೆ ಹೇಳ್ಬೋದು ನಿಮ್ಗೆ. ಸರ್ ಹೇಳಿ ಸರ್. ಸರ್ ಇದ್ರಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇರೋದು VLX ಹೈಬ್ರಿಡ್ ಇಂಜಿನ್ ಇದು. ಹೌದು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಆಪ್ಷನಲ್ ಗಾಡಿ ಇದು. VLX ಅಲ್ಲಿ ನಿಮ್ಗೆ ಡ್ಯೂಯಲ್ ಏರ್ ಬ್ಯಾಗ್, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಎಲ್ಲ, ಸ್ಟೇರಿಂಗು, ಬ್ರಾಂಡ್ ನ್ಯೂ ಟೈರ್ಸ್, ಅಲಾಯ್ಸ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಪ್ರತಿಯೊಂದು ಏನಿದೆ ಇನ್ಬಿಲ್ಟ್ ಎಲ್ಲ ಕೂಡ ಬರುತ್ತೆ. ಟಾಪ್ ಅಂಡ್ ಪ್ಯಾಕ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಇದ್ರ ಮೇಲೆ ನೀವೇನು ಹಾಕಿಸ್ಕೊಳ್ಳೋ ಹಾಗೆ ಇಲ್ಲ, ಎಲ್ಲ ಇದ್ರಲ್ಲೇ ಇನ್ಬಿಲ್ಟ್ ಬರೋದು. ಸರ್ ಇದು ಆಫರ್ ಪ್ರೈಸ್ ಅಂದ್ರೆ ಸರ್ ಇವತ್ತು ಎಲ್ಲಾ ಕಡೆ ಅವರು ಪ್ರೈಸ್ ವಿಚಾರಿಸಿರ್ತಾರೆ. 2012 ಮಾಡಲು ಗಾಡಿ ಎಲ್ಲೂ 5,85,000, 6 ಲಕ್ಷದ ಕಡಿಮೆ ಗಾಡಿ ಇಲ್ಲ. ನಾವು ಬರೇ 5,35,000ಗೆ 2012 ಮಾಡಲು ವೈಟ್ ಕಲರ್ ಸ್ಕಾರ್ಪಿಯೋ ಕೊಡ್ತಾ ಇದ್ದೀವಿ. 535ಗೆ ಹೌದು ಗಾಡಿ ಸಿಗ್ತೈತೆ. 12 ಮಾಡಲು ವೈಟ್ ಕಲರ್ ಸ್ಕಾರ್ಪಿಯೋ, ಅದು ಕೂಡ ಟಾಪ್ ಎಂಡ್. ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ಏರ್ ಬ್ಯಾಗ್ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗ್ ಎಲ್ಲ ಇದೆ. ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೋಡ್ತಾ ಇರ್ಬೋದು. ಸೊ ಸ್ಕಾರ್ಪಿಯೋ ಅಲ್ಲಿ ನಿಮ್ಗೆ ರೈರ್ AC ವಿಂಡ್ಸ್ ಕೂಡ ಎಲ್ಲ ಇದೆ ನಿಮ್ಗೆ. ಸೊ ಒಂದ್ ಒಳ್ಳೆ ಬಡ್ಜೆಟ್ ಅಲ್ಲಿ ಸ್ಕಾರ್ಪಿಯೋ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಸರ್. ಅದೊಂದು ಅಲೈ ವೀಲ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಟೊಯೋಟಾ ಇನೋವಾ ಹುಡ್ಕೋರ್ಗೆ ಇಲ್ಲೊಂದು ಇನೋವಾ ಇದೆ, ಹೇಳಿ ಸರ್. ಸರ್ ಇದು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಬರೀ ಇದು 1,25,000 ಕಿಲೋಮೀಟರ್ ಓಡಿದೆ ಸರ್, ರನ್ ಆಗಿದೆ ಅಷ್ಟೇ. 125 ಅಷ್ಟೇ ರನ್ ಆಗಿರೋದು ಸರ್. ಸೊ ಆರಾಮಾಗಿ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಯಾವಾಗ ನೋಡಿದ್ರು ಇನೋವಾ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ಈಸಿಯಾಗಿ 5 ರಿಂದ 6 ಲಕ್ಷ ಅಂತ ಓಡೋ ಅಂತ ವೆಹಿಕಲ್, ಏಕೈಕ ವೆಹಿಕಲ್. ಸರ್ ಈಗ ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಸೊ ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ, ಗಾಡಿ ಕೂಡ ಎಕ್ಸಲೆಂಟ್ ಆಗಿದೆ. ಅಂಡ್ ನೋಡ್ತಾ ಇರ್ಬೋದು ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಇಲ್ಲ. ಇದು ಬಂದ್ಬಿಟ್ಟು 2.5 ವಿ ವರ್ಷನ್ ಸರ್. ಇದು ಟಾಪ್ ಎಂಡ್ ವೆಹಿಕಲ್ ಸರ್. ಟಾಪ್ ಎಂಡ್ ವೆಹಿಕಲ್. ಸರ್ ಇವಾಗ ಕಂಪ್ಲೀಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದ್ದೇ ಇರ್ತಲ್ಲ? ಸರ್ವಿಸ್ ಹಿಸ್ಟ್ರಿ ಫುಲ್ ಸರ್ವಿಸ್ ಇದ್ರಲ್ಲೇ ಆಗಿದೆ ಸರ್. ಇದು ಎಲ್ಲ ನೀವು ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವು, ವೆಹಿಕಲ್ ಯಾವ ತರ ಕಂಡೀಷನ್ ಅಲ್ಲಿ ಇದೆ ಅಂತ. ಸೊ ಇನೋವಾ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಸೊ ಒನ್ ಆಫ್ ದ ಲಕ್ಸುರಿ ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈ ಕಾರಲ್ಲಿ ಹೋದ್ರೆ ನಿಮ್ಗೆ ಅಷ್ಟು ಕಂಫರ್ಟ್ ಆಗಿರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ABS, ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಆಲ್ಮೋಸ್ಟ್ ಎಲ್ಲ ಕ್ವಾಲಿಟಿ ಫೀಚರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ರೂಫ್ AC ಕೂಡ ಎಲ್ಲ ಇದೆ. ಅಂಡ್ ಸರ್ ಇವಾಗ ಈ ಇನೋವಾಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದು ಎಲ್ಲಾ ಕಡೆ ಇವರು ಚೆಕ್ ಮಾಡ್ಲಿಬೇಕಾದ್ರೆ ಎಲ್ಲಾ ಕಡೆ ಒಂದು 980, 975 ಇದೆ. ಸೊ ನಾವು ಇದನ್ನ ಪ್ರೈಸ್ ಬಂದ್ಬಿಟ್ಟು 9,25,000ಗೆ ಲೋನ್ ಆಪ್ಷನ್ ಅಲ್ಲಿ ಬೇಕಾದ್ರೂ ಕೂಡ ಕೊಡ್ತೇವೆ. 9,25,000 ಕೊಡ್ತೀವಿ. 7 ರಿಂದ 8 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. 8 ಲಕ್ಷ ಆರಾಮಾಗಿ ಲೋನೇ ಆಗುವಂತ ವೆಹಿಕಲ್. ಓಕೆ. ಅಂಡ್ I10 ಹುಡ್ಕೋರ್ಗೆ ಇಲ್ಲೊಂದು I10 ಇದೆ. ಸರ್ ಹೇಳಿ ಸರ್. I10 ನೋಡ್ತಾ ಇರ್ಬೋದು, ಸ್ಮಾರ್ಟ್ ಆಗಿದೆ, ಸೂಪರ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. 2014 ಮಾಡಲ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ಸರ್. ಇದು ಸ್ಪೋರ್ಟ್ಸ್ ವೇರಿಯಂಟ್. ಹೌದು ಸರ್. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಪೋಲೋ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ I10 ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಇದು ಒನ್ ಆಫ್ ದ ಬೆಸ್ಟ್ ಗಟ್ಟಿ ಕಾರ್ ಅಂತಾನೆ ಹೇಳ್ಬೋದು. 1.2 ಸ್ಪೋರ್ಟ್ಸ್ ಇಂಜಿನ್ ಇದು. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು 73 ರನ್ ಆಗಿದೆ ಸರ್ ವೆಹಿಕಲ್. ಇದು ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್ ಓನರ್ ಇದೆ ಸರ್. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರ ಸರ್? ಇದು ಬಂದ್ಬಿಟ್ಟು ಒಂದು ಫೈನಲ್ ಟು ಫೈನಲ್ ಅಂದ್ರೆ 3,65,000ಗೆ ಫೈನಲ್ ಮಾಡ್ಕೊಡ್ತೇನೆ. 365 ಫೈನಲ್ ಮಾಡ್ಕೊಡ್ತೇನೆ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 365ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ I10 ನ. ಸೊ ವ್ಯಾಗನರ್ ಹುಡ್ಕೋರ್ಗೆ ವ್ಯಾಗನರ್ ಇದೆ, ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲ್ ವೆಹಿಕಲ್, ವೈಟ್ ಕಲರ್, ಸಿಂಗಲ್ ಓನರ್ ವೆಹಿಕಲ್. ಇದು 66,000 ವೆಹಿಕಲ್ ಓಡಿದೆ, ರನ್ ಆಗಿದೆ. ಸೊ ಇದು ಬಂದು VXI ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಓಕೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಗಾಡಿನೂ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಸರ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. 4 ಕೂಡ ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ವ್ಯಾಗನರ್ ಬಗ್ಗೆ ಒಂದ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದರಲ್ಲಿ ನಿಮ್ಗೆ ಹೆಡ್ ರೂಮ್, ಲೆಗ್ ರೂಮ್ ಸೂಪರ್ ಆಗಿರುತ್ತೆ. ಓಕೆ ಸರ್. ಈಗ ಈ ಕಾರ್ದು ಒಂದು ಫೈನಲ್ ಪ್ರೈಸ್, ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಬಂದ್ಬಿಟ್ಟು ಒಂದು 4,75,000ಗೆ 2017 ಮಾಡಲು ಟಾಪ್ ಎಂಡ್ ಮಾಡಲ್ ವ್ಯಾಗನರ್ ಕೊಡ್ತೇನೆ ಸರ್. ಓಕೆ ಸರ್. ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ವ್ಯಾಗನರ್ ಇದೆ, ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲ್, 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಇದು ಬಂದು LXI ವೇರಿಯಂಟ್.
AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಲೆದರ್ ಇಂಟೀರಿಯರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ವೆಹಿಕಲ್ ತುಂಬಾ ನೀಟಾಗಿ ಗಾಡಿ ಇದೆ. ಇದನ್ನ ನಾವು 1,45,000 ಮಾಡ್ಕೊಡ್ತೇವೆ. 1,45,000 ಫೈನಲ್. ಖಂಡಿತ ಸರ್. AC ಪವರ್ ಸ್ಟೇರಿಂಗ್ ಇರುತ್ತೆ. 1,45,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ AC ಪವರ್ ಸ್ಟೇರಿಂಗ್, ಹೊಸ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಕಲ್ತ್ಕೊಳ್ಳೋರ್ಗಂತೂ ಬೆಸ್ಟ್ ಆಪ್ಷನ್. ಸೊ ಅದ್ರ ಪಕ್ಕದಲ್ಲಿ ನಮ್ ವಿಡಿಯೋದಲ್ಲಿ ಸೆಕೆಂಡ್ ಓಮ್ನಿ ಇದೆ, ಹೇಳಿ ಸರ್. ಓಮ್ನಿ ಸರ್ ಇದು ಬಂದು 2013 ಮಾಡಲ್. ಓಕೆ. ಸೊ ಇದು ಸೆಕೆಂಡ್ ಓನರ್ ಆಗಿದೆ. ಬರೀ 58,000 ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ ಸರ್. ಶೋರೂಮ್ ಹಿಸ್ಟ್ರಿ ಟ್ರ್ಯಾಕ್ ಕೂಡ ಇದೆ ನಿಮ್ಗೆ. ಖಂಡಿತ ಸರ್. ಬರೀ 58,000 ಓಡಿರೋ ಓಮ್ನಿ, ಅದು ಕೂಡ ಇದು ರೈನ್ ಕಲರ್. ಹೌದು ಸರ್. ಸೊ ನಿಮ್ಗೆ ಓಮ್ನಿದಲ್ಲಿ ಯಾವಾಗ ನೋಡಿದ್ರು ಸಿಲ್ವರ್ ವೈಟ್ ಕಾಣಿಸ್ತಾ ಇರುತ್ತೆ, ಬಟ್ ಇದು ಒಂದು ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಆಮೇಲೆ ಇದರಲ್ಲಿ ಏನಪ್ಪ ಫೆಸಿಲಿಟಿ ಅಂದ್ರೆ ಇದು 5 ಸೀಟರ್ ಅಲ್ಲ, RC ನಲ್ಲೇ 8 ಸೀಟರ್ ಎಂಟ್ರಿ ಆಗಿರೋ ಗಾಡಿ ಸರ್. RC ನಲ್ಲೇ ನಿಮ್ಗೆ 8 ಸೀಟರ್ ಅಂತ ಇರುತ್ತೆ. ಸೊ ಇಡೀ ಫ್ಯಾಮಿಲಿ ಎಲ್ಲ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಹೌದು ಸರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಇದು ಬಂದ್ಬಿಟ್ಟು ನಿಮ್ಗೆ ಫೈನಲ್ ಟು ಫೈನಲ್ ಅಂತ ಪ್ರೈಸ್ ಕೊಟೇಶನ್ ಹೇಳೋದಾದ್ರೆ 2,25,000 ಫೈನಲ್ ಮಾಡ್ಕೊಡ್ತೇನೆ ಸರ್. ಓಕೆ. ಅಂಡ್ ಸ್ಯಾಂಟ್ರೋ ಹುಡ್ಕೋರ್ಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸರ್ ಈ ಸ್ಯಾಂಟ್ರೋ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು 2006 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಓಕೆ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಎಕ್ಸ್ಪೋ ಅಂದ್ಬಿಟ್ಟು ಇದು ಟಾಪ್ ಎಂಡ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಪರ್ ಪ್ರತಿಯೊಂದು ಇನ್ ಬಿಲ್ಟ್ ಬರುತ್ತೆ. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಇದು 1,55,000 ಮಾಡ್ಕೊಡ್ತೇವೆ. 155 ನಿಮ್ಗೆ ಸ್ಯಾಂಟ್ರೋ ಸಿಗ್ತೈತೆ. ಸೊ ಟಾಪ್ ಎಂಡ್ ವೆಹಿಕಲ್. ಸೊ ನಿಮ್ಗೆ ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ ಸರ್. ಅಂಡ್ ಅದ್ರ ಹಿಂದ್ಗಡೆ ಒಂದು ಇಟಿಯೋಸ್ ಇದೆ. ಹತ್ತತ್ರ 3-4 ಗಾಡಿ ಎಲ್ಲೋ ಬೋರ್ಡ್ ಇದೆ ಅಲ್ವಾ ಸರ್? ಇತ್ತು. ಹೌದು ಸರ್, 4 ವೆಹಿಕಲ್ ಇದೆ ಸರ್. 4 ಎಲ್ಲೋ ಬೋರ್ಡ್ ವೆಹಿಕಲ್ ಇದೆ. ಅಂಡ್ ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್ ಇದು ಇಟಿಯೋಸ್ ಇವತ್ತೆಲ್ಲಾ ಕಡೆ ಹುಡುಕ್ತಾ ಇರೋದು ಇದೇ ಗಾಡಿನೇ. ಟೊಯಾಟಾದಲ್ಲಿ ಇಟಿಯೋಸ್ ಒಳ್ಳೆ ಮೈಲೇಜ್ ಬರೋ ಗಾಡಿ, ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿ, ಒಳ್ಳೆ ದುಡಿಮೆ ಗಾಡಿ ಇದನ್ನೇನೆ. ಸೊ ಇದರಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ 2017 ಮಾಡಲ್ ಗಾಡಿ. ಇದು ನಿಮ್ಗೆ ಫ್ರೆಶ್ ಆಗಿ ಇನ್ಸೂರೆನ್ಸ್ ಕೂಡ ಕಟ್ಕೊಡ್ತೇನೆ. 11 ತಿಂಗಳು FC ರನ್ನಿಂಗ್ ಇದೆ. ನಿಮ್ಗೆ ಟ್ಯಾಕ್ಸ್ ಕೂಡ ಇನ್ನೂ 10 ತಿಂಗಳು ರನ್ನಿಂಗ್ ಇದೆ. ಈ ವೆಹಿಕಲ್ 5,80,000 ಕೊಡ್ತೇನೆ ಸರ್. ಲೋನ್ ಆಪ್ಷನ್ ಕೂಡ ಕೊಡ್ತೇನೆ ಸರ್. 5,80,000 ಫೈನಲ್ ಮಾಡಿ ಕೊಡ್ತೀರಾ. ಲೋನ್ ಆಪ್ಷನ್ ಕೂಡ 100% ಆಗುತ್ತೆ. ಖಂಡಿತ ಸರ್. ಓಕೆ. ಸೊ ಇವಾಗ ಸಾಕಷ್ಟು ಜನ ಇದಕ್ಕೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಸೊ ವಿಡಿಯೋ ಈ ಮಾಡಲ್ಗೆ ಹೆವಿ ಡಿಮ್ಯಾಂಡ್ ಇದೆ. ಎಷ್ಟೊಂದು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರು, ಸರ್ ನಮ್ಗೆ ಸಿಲ್ವರ್ ಕಲರ್ ಬೇಕು, ಅದು ಕೂಡ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲ್ ವೆಹಿಕಲ್. ಓಕೆ. ಸೊ ಇದು ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಬರೀ 74,000 ಕಿಲೋಮೀಟರ್ ರನ್ ಆಗಿದೆ ಸರ್ ವೆಹಿಕಲ್. ಓಕೆ. ಹಾ ಸರ್. ಇದು ನಿಮ್ಗೆ ಮ್ಯಾಗ್ ವೀಲ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿರೋ ಗಾಡಿ. ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಅವೈಲಬಲ್ ಇದೆ. ಇದು 4,85,000 ಫೈನಲ್ ಮಾಡ್ಕೊಡ್ತೇನೆ. 475 ಫೈನಲ್. 485 ಸರ್. 485,000 ಹೌದು ಸರ್. ಸೊ ನಿಮ್ಗೆ 100% ರೀಸೇಲ್ ವ್ಯಾಲ್ಯೂ. ಇವತ್ತು ತಗೊಂಡು ಮತ್ತೆ ನಾಳೆ ಕೊಟ್ರು ಇನ್ನು ಒಂದು 10-20,000 ಜಾಸ್ತಿ ತಗೊಂಡೇ ಕೊಟ್ಬಿಡ್ತಾರೆ, ಆ ತರ ವೆಹಿಕಲ್. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಅಂಡ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. 18 ಈಸಿ, 20 ಈಸಿಯಾಗಿ ಹತ್ತತ್ರ ಬರುತ್ತೆ. ಸೊ ರೇರ್ ಸ್ಪಾಯ್ಲರ್ ಕೂಡ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ ಸರ್. ಅಂಡ್ ಈ ಬ್ಲಾಕ್ ಕಲರ್ ಸ್ಯಾಂಟ್ರೋ ಎಕ್ಸ್ಪೋ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲ್. ಇದು ಎಕ್ಸ್ಪೋ ಟಾಪ್ ಎಂಡ್ ಮಾಡಲ್, ಅದೇ ತರ ವೆಹಿಕಲ್ ಇದನ್ನು. ಸೊ ಇದು ಬಂದು 2006, 3 years FC ಇದೆ, 1 ವರ್ಷ ಫ್ರೆಶ್ ಇನ್ಸೂರೆನ್ಸ್ ಬರುತ್ತೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಪರ್ ಪ್ರತಿಯೊಂದು ಎಲ್ಲ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಈ ವೆಹಿಕಲ್ ಅಲ್ಲಿ ಹೊಸ ಟೈರ್ಸ್ ಕೂಡ ಇದೆ, ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಇದನ್ನ 1,45,000 ಫೈನಲ್ ಮಾಡ್ಕೊಡ್ತೇನೆ ಸರ್. 1,45,000 ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೊ 145 ನಿಮ್ಗೆ ಸ್ಯಾಂಟ್ರೋ ಸಿಗ್ತೈತೆ. ಅಂಡ್ ಬ್ರ್ಯಾಂಡ್ ನ್ಯೂ ವೆಹಿಕಲ್, ಅದು ಕೂಡ ಟಾಪ್ ಎಂಡ್ ವೆಹಿಕಲ್, ಒಳ್ಳೆ ಕಲರ್ಸ್. ಇದು ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಬಂದು ಪೆಟ್ರೋಲ್ ವೇರಿಯಂಟ್. 2017 ಮಾಡಲ್ ವೆಹಿಕಲ್ ಸರ್ ಇದು. ಆಲ್ಫಾ? ಹೌದು ಸರ್. ಇಲ್ಲ ಆಲ್ಫಾ ಅಲ್ಲ, ಝೇಟಾ ಅಂದ್ಬಿಟ್ಟು. ಓಕೆ. ಸೊ ಇದರಲ್ಲಿ ನಿಮ್ ಬರೀ 46,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ ಸರ್ ವೆಹಿಕಲ್. ಓಕೆ. ಪೆಟ್ರೋಲ್ ವೆಹಿಕಲ್? ಹೌದು ಸರ್, ಖಂಡಿತ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಇದು ಪ್ರೈಸ್ ಬಂದ್ಬಿಟ್ಟು 6,45,000 ಕೊಡ್ತೇನೆ. ಸೊ 645? ಹೌದು ಸರ್. ಸೊ ನಿಮ್ಗೆ 645 ನಿಮ್ಗೆ ಟಾಪ್ ಎಂಡ್ ವೆಹಿಕಲ್ ಸಿಗ್ತೈತೆ, ನೋಡ್ತಾ ಇರ್ಬೋದು. 4 ಕೂಡ ಅಲಾಯ್ ವೀಲ್ಸ್ ಸೂಪರ್ ಆಗಿದೆ, ಗಾಡಿ ಕೂಡ ಎಕ್ಸಲೆಂಟ್ ಆಗಿದೆ.
ಅಂಡ್ ಒಂದು ಒಳ್ಳೆ ಪ್ರೈಸ್ 100% ಲೋನ್ ಆಗುವಂತ ಗಾಡಿ, ಆಲ್ಮೋಸ್ಟ್ 90% ಲೋನೇ ಆಗುತ್ತಲ್ವಾ? ಖಂಡಿತ ಸರ್, ಅವ್ರಿಗೆ ಪ್ರೊಫೈಲ್ ಚೆನ್ನಾಗಿದ್ರೆ 6 ಲಕ್ಷದವರೆಗೂ ಲೋನೇ ಮಾಡ್ಬೋದು. ಓಕೆ. ಅಂಡ್ XUV 500 ಇದೆ, ಹೇಳಿ ಸರ್. ಸರ್ ಇದು XUV 500 ಬಂದ್ಬಿಟ್ಟು 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಇದು ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಇದು 93,000 ವೆಹಿಕಲ್ ರನ್ ಆಗಿದೆ ಸರ್. ಇದು ಸರ್ ಇದು ಪ್ರೈಸ್ ಬಂದ್ಬಿಟ್ಟು 7,45,000 ಮಾಡ್ಕೊಡ್ತೇನೆ ಸರ್. 745 ಫೈನಲ್. W8 ಇದು W8 ವೇರಿಯಂಟ್, ಅವತ್ತಿನ ಟಾಪ್ ಎಂಡ್ ಸರ್. ಇದು ನೋಡ್ತಾ ಇರ್ಬೋದು, ಒಳ್ಳೆ ಟೈರ್, ಒಳ್ಳೆ ಲಾರಿ ಟೈರ್ ತರ ಇದೆ. ಸೊ ಆಫ್ ರೋಡ್ಗೆ ಕಿಂಗು, ಆನ್ ರೋಡ್ಗೂ ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಸೊ ಅದ್ರ ಪಕ್ಕದಲ್ಲಿ ಒಂದು ಬೊಲೆರೋ ಇದೆ, ನೋಡ್ತಾ ಇರ್ಬೋದು, ಬೊಲೆರೋ. ಸರಿ, ಈ ಬೊಲೆರೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2013 ಮಾಡಲ್ ಬೊಲೆರೋ. ಓಕೆ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಮಾಮೂಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಕೂಡ ಇದೆ. ಇದು SLX ಅಂದ್ಬಿಟ್ಟು ಇದರಲ್ಲಿ 4 ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಅಟ್ಟೆ ಬ್ಲೇಡು, ಕಟ್ಟೆ ಬ್ಲೇಡು, ಆಮೇಲೆ ಇದರಿಂದ ಯಾವ್ದು ಕ್ಲಚ್, ಲೋಡಿಂಗು, ಬ್ರಾಂಡ್ ನ್ಯೂ ಟೈರ್ಸ್, 23,000 ಕೊಟ್ಟು ಸೀಟ್ ಕವರ್ ಹಾಕ್ಸಿದ್ದಾರೆ. ಎಲ್ಲ ಕಸ್ಟಮರು ಪಿನ್ ಟು ಪಿನ್ ಖರ್ಚು ಮಾಡಿದ್ದಾರೆ. ಗಾಡಿನಲ್ಲಿ ₹1 ಕೂಡ ತಗೊಂಡವ್ರು ಕೆಲಸ ಮಾಡಿಸೋ ಆಗಿಲ್ಲ. ಇದು ಫೈನಲ್ ಟು ಫೈನಲ್ ಅಂದ್ರೆ 5,35,000 ಆಗುತ್ತೆ. 88,000 ಕಿಲೋಮೀಟರ್ ಒರಿಜಿನಲ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ಶೋರೂಮ್ ಟ್ಯಾಕ್ ಎಲ್ಲ ಇದೆ. ಹೌದು ಸರ್, ಖಂಡಿತ. ಇದು ಬಂದ್ಬಿಟ್ಟು ಸೂಪರ್ ಕಲರ್, ಇದು ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಕಲರ್ ಅಂತಾರೆ. ಸೊ ನೋಡ್ತಾ ಇರ್ಬೋದು ಬೊಲೆರೋ. ಸೊ ಸಾಕಷ್ಟು ಜನ ಈ ಕಾರ್ ನ ಲೈಕ್ ಮಾಡ್ತಾರೆ, ಹಳ್ಳಿ ಕಡೆ ಅಂತ. ಸೂಪರ್ ವೆಹಿಕಲ್ ಇದು. ಸೊ ರೋಡ್ಗೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಯಾವ್ದೇ ರೋಡ್ ಇರ್ಲಿ ಚೆಚ್ಕೊಂಡು ಹೋಗುವಂತ ವೆಹಿಕಲ್ ಇವೆಲ್ಲ. ಸೊ ಆಫ್ ರೋಡ್ಗೆ ಕಿಂಗ್ ಅಂತ ವೆಹಿಕಲ್. 4 ಕೂಡ ಟೈರ್ ತುಂಬಾ ಚೆನ್ನಾಗಿದೆ. ಅಂಡ್ 100% ನಿಮ್ಗೆ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಓಕೆ ಸರ್. 2016 ಮಾಡಲು. ಓಕೆ ಸರ್, ರೀಡ್ಸ್ ಇದು. ಸೊ ಇದು ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು, ಅಲಾಯ್ ವೀಲ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್. ಸೊ ಟಚ್ ಸ್ಕ್ರೀನ್ ಮಾತ್ರ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಇದು ಡೀಸೆಲ್ ವೆಹಿಕಲ್? ಹೌದು ಸರ್, ಡೀಸೆಲ್ ವೆಹಿಕಲ್ ಸರ್, 16 ಮಾಡಲ್. ಓಕೆ. ಇದು ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ನೀವು ನೋಡ್ತಾ ಇರೋದು ವೆಹಿಕಲ್ ಅಲ್ಲಿ ಏನು ₹1 ಖರ್ಚು ಕೂಡ ಇಲ್ಲ. ಸೊ ಇದೇನಪ್ಪಾ ಅಂದ್ರೆ ಇದು ಯೆಲ್ಲೋ ಬೋರ್ಡ್ ಇರೋ ವೆಹಿಕಲ್, ಬಟ್ ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಹಾಕೊಂಡಿದ್ದಾರೆ. ಸೊ ಇದು ಯೆಲ್ಲೋ ಬೋರ್ಡ್ ಅಲ್ಲೇ ಕೊಡ್ಬೇಕು ಅಂದ್ರೆ 3 lakh ಮಾಡ್ಕೊಡ್ತಾರೆ ಸರ್ ಫೈನಲ್ ಆಗಿ. ಸೊ ಇವ್ರಿಗೆ ಏನಾದ್ರು ಇಲ್ಲ ಸರ್ ನನಗೆ ಯೆಲ್ಲೋ ಟು ವೈಟ್ ನನಗೆ ಬೇಕು ಅಂದ್ರೆ ವೈಟ್ ಅಪ್ಲೈ ಮಾಡಿದಾರೆ, ಮಾಡ್ಕೊಡ್ತಾರೆ. ಒಂದು 4 lakh 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತಾರೆ. ಓಕೆ ಸರ್. ಅಂಡ್ ಸರ್ ಇದು ಫಿಗೋ ಇದೆಯಾ? ಸರ್ ಇದೆ ಸರ್, ಫಿಗೋ ಒಂದಿದೆ ನೋಡಿ ಸರ್. ಇದು 2014 ಮಾಡಲ್ ವೆಹಿಕಲ್. 2014? ಹೌದು ಸರ್. ಓನರ್ಶಿಪ್ ಸರ್? ಸರ್ ಓನರ್ಶಿಪ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಹೌದು ಸರ್. ಎಷ್ಟು ರನ್ ಆಗಿದೆ ಸರ್? ಇದು ಬಂದ್ಬಿಟ್ಟು 83,000 ಓಡಿದೆ ಸರ್ ವೆಹಿಕಲ್. ಡೀಸೆಲ್ ವೆಹಿಕಲ್? ಹೌದು ಸರ್, ಖಂಡಿತ. ಸೊ ಇದು ನೋಡ್ತಾ ಇರ್ಬೋದು ಮಿಡಿಲ್ ವೇರಿಯಂಟ್. ಸೊ ಫೋರ್ಡ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ನಿಮ್ಗೆ ಇದು ಮಾತ್ರ ಒಂಥರ ಗನ್ ಅಂತ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಅಂಡ್ ಸರ್ ಈ ವೆಹಿಕಲ್ ಗೆ ಫೋರ್ಡ್ ಫಿಗೋ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು ಒಂದು 3,20,000 ಮಾಡ್ಕೊಡ್ತೇವೆ ಸರ್ ಫೈನಲ್. 3,20,000 ಮಾಡ್ಕೊಡ್ತೇವೆ ಸರ್. 320 ನಿಮ್ಗೆ ಫೋರ್ಡ್ ಫಿಗೋ ಸಿಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನಂಜುಂಡೇಶ್ವರಿ ಕಾರ್ಲಿಂಗ್ಸ್ ಇಂದ ನಿಮ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಕಾರ್ಡ್ ಇನ್ಫಾರ್ಮೇಶನ್ ಎಲ್ಲ ಹೇಳ್ತಾರೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.